ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶದಿಂದ ಇಲ್ಲಿಗೆ ಕರೆಸಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಈಗ ಒಂದು ಮಾಹಿತಿ ಸಿಗ್ತಾ ಇದೆ. ಸದ್ಯ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗೋದು ಅನುಮಾನ ಅನ್ನೋ ಮಾಹಿತಿ. ಎಲೆಕ್ಷನ್ನ ಫಲಿತಾಂಶ ಬರೋ ತನಕ ಪ್ರಜ್ವಲ್ ಬರೋದು ಡೌಟು ಅನ್ನೋ ಮಾಹಿತಿ. ಪ್ರಜ್ವಲ್ ಚಲನವಲನಗಳ ಮೇಲೆ ಸದ್ಯ SIT ಕಣ್ಣಿಟ್ಟಿದೆ. SITಯಿಂದಲೇ ಈ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಜ್ವಲ್ ಬರೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ನೋಡಿದ್ರೆ ಪ್ರಜ್ವಲ್ ಬರೋ ಸಾಧ್ಯತೆ ಕ್ಷೀಣ. ಎಲೆಕ್ಷನ್ ರಿಸಲ್ಟು ಅಂದರೆ ಜೂನ್ 4ರವರೆಗೂ ಕೂಡ ಬರೋ ಸಾಧ್ಯತೆ ಕ್ಷೀಣ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಒಂದೆಡೆ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಪ್ರಯತ್ನಗಳಾಗ್ತಾ ಇದೆ, ಆದರೂ ಕೂಡ ಆರೋಪಿ ಎಲೆಕ್ಷನ್ ರಿಸಲ್ಟ್ ವರೆಗೂ ಕೂಡ ಬರಲ್ಲ ಅನ್ನೋ ಯೋಚನೆ ಮಾಡಿದ್ದಾರೆ ಅಂತಾದ್ರೆ ಏನ್ ಕಾರಣ ಅದಕ್ಕೆ? ಖಂಡಿತ ರಕ್ಷತ್, ಯಾಕಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು SIT ಅಧಿಕಾರಿಗಳ ಬಳಿ ಮಾತನಾಡುವಂತ ಸಂದರ್ಭದಲ್ಲಿ ಈ ಒಂದು ಅಂಶಗಳು ಈಗ ಲಭ್ಯ ಆಗಿದ್ದು. ಅದರಲ್ಲೂ ಪ್ರಮುಖವಾದಂತ ಅಂಶ ಏನಂತಂದ್ರೆ ಪ್ರಜ್ವಲ್ ರೇವಣ್ಣ ಈಗ ಎಲೆಕ್ಷನ್ ರಿಸಲ್ಟ್ ಬರೋ ತನಕ ಅಂತಂದ್ರೆ ಈಗ ಜೂನ್ 4ನೇ ತಾರೀಕು ತನಕ ಆತ ದೇಶಕ್ಕೆ ವಾಪಸ್ ಬರೋದಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಮತ್ತೆ ಸ್ವತಃ ಇದನ್ನ SIT ಅಧಿಕಾರಿಗಳು ಆತನ ಚಲನವಲನಗಳನ್ನ ಅಬ್ಸರ್ವ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆತನಿಗೆ ಅದ್ರಲ್ಲೂ ಪ್ರಮುಖವಾಗಿ ಇಲ್ಲಿ ಭಾರತದಲ್ಲಿ ಆತನ ಜೊತೆ ಯಾರೆಲ್ಲ ಲಿಂಕ್ ಅಲ್ಲಿ ಇದ್ದಾರೆ ಅವ್ರನ್ನ ಕೂಡ ಅಬ್ಸರ್ವೇಷನ್ ಅಲ್ಲಿ ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇವರಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆತ ಎಲೆಕ್ಷನ್ ಮುಗಿಯೋ ತನಕ ಕೂಡ ಬರೋದಿಲ್ಲ, ಎಲೆಕ್ಷನ್ ರಿಸಲ್ಟ್ ಬಂದಂತಹ ಬಳಿಕವೇ ಬರ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅದಲ್ಲದೆ ಇನ್ನೊಂದು ಪ್ರಮುಖವಾದಂತಹ ವಿಚಾರವನ್ನ ಇಲ್ಲಿ ಗಮನಿಸಬೇಕಾಗಿರೋದೇನಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಈಗಾಗಲೇ SIT ಅಧಿಕಾರಿಗಳು ಯಾಕೆ ವಿದೇಶಕ್ಕೆ ಹೋಗಿ ಆತ ಏನ್ ಮಾಡ್ತಾನೆ, ಅವ್ರ ಆಕ್ಟಿವಿಟೀಸ್ ನ ಯಾಕೆ ನೋಡ್ಕೊಳ್ತಿಲ್ಲ ಅನ್ನೋ ಒಂದು ಪಾಯಿಂಟ್ ಕೂಡ SIT ಮುಂದೆ ಇತ್ತು. ಆದ್ರೆ ಇದಕ್ಕೆ ನಮಗೆ ಸಿಕ್ಕಿದಂತ ಇನ್ಫಾರ್ಮೇಶನ್ ಅಂತಂದ್ರೆ ಇನ್ನೂ ಕೂಡ ರಾಜ್ಯ ಗೃಹ ಇಲಾಖೆಯಿಂದ SITಗೆ ಇನ್ನೂ ಕೂಡ ಪರ್ಮಿಷನ್ ಸಿಕ್ಕಿಲ್ಲ. ಅದರಲ್ಲೂ ಪ್ರಮುಖವಾಗಿ ಅವರಿಗೆ ವಿದೇಶಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಯಾಕಂತಂದ್ರೆ ಒಬ್ಬ ಅಧಿಕಾರಿಗಳ ಟೀಮ್ ಅಲ್ವೋಯ್ತು ಅಂದ್ರೆ ಕೋಟಿಗಟ್ಟಲೆ ಖರ್ಚಾಗುತ್ತೆ. ಮತ್ತೆ ಜೊತೆಗೆ SIT ಟೀಮ್ಗೆ ಕೊಟ್ಟಿರುವಂತಹ ಫಂಡ್ ಅನ್ನು ಕೂಡ ಸರಿಯಾಗಿ ಯುಟಿಲೈಸೇಷನ್ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಹೀಗಾಗಿ SIT ಟೀಮ್ ಇನ್ನೂ ಕೂಡ ವಿದೇಶಕ್ಕೆ ಕೂಡ ಸಹಿತ ಹೋಗಿಲ್ಲ. ಹೀಗಾಗಿ ಆತನಾಗೆ ರಾಜ್ಯಕ್ಕೆ ಬರೋ ತನಕ ವೇಟ್ ಮಾಡುವಂತಹ ನಿರ್ಧಾರವನ್ನ SIT ಟೀಮ್ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಇರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಆತ ವಾಪಸ್ಸು ಎಲೆಕ್ಷನ್ ಮುಗಿಯೋ ತನಕ ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ SIT ಟೀಮ್ ಕಡೆಯಿಂದ ಲಭ್ಯ ಆಗ್ತಿರುವಂತದ್ದು. ಅದಲ್ಲದೆ ಈಗಾಗಲೇ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಬ್ಲೂ ಕಾರ್ನರ್ ನೋಟಿಸ್ಗೆ ಜಾರಿ ಮಾಡೋದಕ್ಕೆ ಮನವಿ ಮಾಡ್ಕೊಂಡಿದ್ವಿ, ಅದು ಕೂಡ ಆಗಿದೆ. ಸದ್ಯ ಮುಂದಿನವಾಗಿ ಕಾನೂನು ಪ್ರಕ್ರಿಯೆಯನ್ನ ಕೇಂದ್ರ ಸರ್ಕಾರದ ಮೂಲಕವೇ ಮಾಡಿಸ್ಕೊಳ್ಳುವಂತಹ ಪ್ರಯತ್ನಕ್ಕೆ SIT ಟೀಮ್ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಈ ಕಾರಣಕ್ಕೋಸ್ಕರ ಅವರಾಗೆ ವಾಪಸ್ ಬರೋ ತನಕ SIT ಟೀಮ್ ಈಗ ಆತನನ್ನ ಬಂಧಿಸೋದಾಗಿರ್ಬೋದು, ಮತ್ತೆ ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಬಳಿಕ ಆತ ಬರ್ತಾರ ಇಲ್ಲೋ ಅನ್ನೋ ಮುಂದಿನ ನಿರ್ಧಾರದ ಮೇರೆಗೆ SIT ತನಿಖೆ ಈಗ ಕಂಟಿನ್ಯೂಷನ್ ಆಗುತ್ತೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.